ಭಾಗವತ ಇದು ಭಾಗವತ ಇದು ಭಾಗವತವು ಎನ್ನಿ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆಯು ಎನ್ನಿ. ಧ್ರುವ, ಎಂಥ ಬಂಗಾರ ನೀನು. ಹಿತವಾದ ಗಾಳಿಯ ಸ್ಪರ್ಶ ಆದ ತಕ್ಷಣ ದೇವರ ಸ್ಮರಣೆ ಮಾಡ್ದಲ್ವ ನೀನು. ನನ್ನ ಮಗಳು ಇಳ ಅಂತ ಇದ್ದಾಳೆ, ಮದುವೆ ಮಾಡ್ಕೊಳ್ತೀಯನೋ? ವಾಯುದೇವರು ಕೇಳ್ತಾನೆ. ಅನುಗ್ರಹ ಸ್ವಾಮಿ ಅಂತಾನೆ. ವಾಯುದೇವರ ಮಗಳಾಗಿರತಕ್ಕಂಥ ಇಳಾನ ಮದುವೆ ಆಗ್ತಾನೆ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಹರಿವಾಯುಗಳ ಅಳಿಯ ಅನ್ನಿಸ್ಕೊಂಡಿರತಕ್ಕಂಥ ಮನುಷ್ಯ ಧ್ರುವ. ಹರಿವಾಯುಗಳ ಅಳಿಯ ಅವನು. ಈ ಪ್ರಿವಿಲೇಜು ಇನ್ಯಾರಿಗೂ ಬರಲಿಲ್ಲ. ಈಗೆಲ್ಲ 36,000 ವರ್ಷ ಆಯಿತು. ಜ್ಯೋತಿರ್ಮಂಡಳದ ಒಡೆಯಾಗೋ ಕಾಲ ಬಂತು. ಜ್ಯೋತಿರ್ಮಂಡಳ ದೇವಲೋಕದಿಂದ ಜ್ಯೋತಿರ್ಮಂಡಳದ ವಿಮಾನ ಬಂತು. ನಂದ ಸುನಂದರು ಇಳಿದುಬಿಟ್ಟು ಧ್ರುವನ ಹತ್ರ ಬಂದರು. ಅಪ್ಪ, 36,000 ವರ್ಷಗಳ ಕಾಲ ದೇಶವನ್ನು, ರಾಜ್ಯವನ್ನು, ಅಖಂಡ ಭೂಮಂಡಲವನ್ನು ಧರ್ಮದಿಂದ, ನೀತಿಯಿಂದ, ನ್ಯಾಯದಿಂದ, ಸತ್ಯದಿಂದ ನಡೆಸಿದ್ಯಾ. ಅದಕ್ಕೆ ಪರಮಾತ್ಮ ಮೆಚ್ಚಿದ್ದಾನೆ. ಜ್ಯೋತಿರ್ಮಂಡಲದಲ್ಲಿ ಗ್ರಹಗಳು, ನಕ್ಷತ್ರಗಳು, ರಾಶಿಗಳು, ತಾರೆಗಳು ನಿನ್ನೆ ಕಾಯ್ತಾ ಇದ್ದಾರೆ. 10 ರಥ. ಧ್ರುವ ಹೇಳ್ದ, ಚಿಕ್ಕ ಹುಡುಗ, 5 ವರ್ಷದ ಹುಡುಗ, ಏನೂ ಗೊತ್ತಿಲ್ಲ ನನಗೆ. ಕಾಡು ಅಂದರೆ ಗೊತ್ತಿಲ್ಲ, ಕಾಡಲ್ಲಿ ಭೀಕರ ಪ್ರಾಣಿಗದು ಗೊತ್ತಿಲ್ಲ, ತಪಸ್ಸು ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ. ಏನೋ ಧೈರ್ಯ ಮಾಡಿ ನಮ್ಮಮ್ಮ ಕಳಿಸಿದ್ಲು. ನಮ್ಮಮ್ಮ ಧೈರ್ಯ ಕೊಟ್ಟು, ಆಶೀರ್ವಾದ ಕೊಟ್ಟು, ಅನುಗ್ರಹ ಮಾಡಿ ಕಳಿಸಿದ್ದಕ್ಕಲ್ವ ನಾನು ಇಷ್ಟೆಲ್ಲ ಸಾಧನೆ ಸಿದ್ಧಿ ಮಾಡಿದ್ದು. ಜ್ಯೋತಿರ್ಮಂಡಲದ ಒಡೆಯ ನಾನು ಆಗ್ಬೋದು, ಆದರೆ ನಾನೊಬ್ಬನೇ ಅಲ್ಲಿ ಇದ್ಕೊಂಡು ಏನು ಸುಖ ಅನುಭವಿಸ್ತೀನಿ. ನಮ್ಮಮ್ಮನ್ನೂ ಅಲ್ಲಿ ಕರ್ಕೊಂಡು ಕಳಿಸೋದೇ ಆದರೆ ನೀವು ಹೋಗ್ತೀನಿ, ಇಲ್ಲಾಂದರೆ ನಿಮ್ಮ ಜ್ಯೋತಿರ್ಮಂಡಲನೂ ಬೇಡ, ಆ ಸುಖನೂ ಬೇಡ ಅಂತ. ಆಗ ನಂದಾಸುನಂದರು ಹೇಳ್ತಾರೆ, ಅಲ್ವೋ ಪರಮಾತ್ಮ ಅಂದರೆ ಏನು ಅಂದ್ಕೊಂಡಿದ್ಯಾ? ಜಗತ್ತಿನ ಎಲ್ಲ ಕಾಲದಲ್ಲಿ ಎಲ್ಲರ ಮನಸ್ಸಲ್ಲಿ ಏನು ವಿಚಾರ, ಏನು ಚಿಂತೆ ಇರುತ್ತೆ ಅಂತ ತಿಳ್ಕೊಂಡಿರತಕ್ಕಂಥದ್ದೇ ಪರಮಾತ್ಮ ಅನ್ನೋದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಪರಮಾತ್ಮಂಗೆ ಗೊತ್ತಿಲ್ವಾ? ನಿನಗೆ ಈ ಆಸೆ ಇದೆ ಅಂತ ಅವನಿಗೆ ಗೊತ್ತಿರಲ್ವಾ? ನೋಡಿ, ನಿನ್ನ ಫ್ಲೈಟ್ ಇದೆಯಲ್ಲ, ಈ ಫ್ಲೈಟಿಗೆ ಮುಂಚೆ ಇನ್ನೊಂದು ಸಣ್ಣ ಫ್ಲೈಟ್ ಕಾಣ್ತಾ ಇದೆಯಾ? ಅಲ್ಲಿ ಕಾಣ್ತಿದೆ ಅಂದ. ಲೆಫ್ಟ್ ಸೈಡ್ ಕಾಣ್ತಾ ಇದೆಯಾ? ಅಲ್ಲಿ ಪೈಲಟ್ ಕೂತ್ಕೊಳ್ತಾನಲ್ಲ ಅಂತ. ಆ ಗ್ಲಾಸಲ್ಲಿ ನೋಡು, ಒಂದು ಸ್ತ್ರೀ ಆಕೃತಿ ಕಾಣ್ತಾ ಇದೆಯಾ? ನೋಡು ಅಂದ. ನೋಡ್ದ. ಆ ಸ್ತ್ರೀ ಆಕೃತಿ ನಿನಗಿಂತ ಮುಂಚೆ ನಿಮ್ಮ ಅಮ್ಮಂಗೆ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಿ ಕೂಡಿಸಿದೀವಲ್ಲ. ಆನಂದದಿಂದ ಧ್ರುವ ಅಲ್ಲಿ ಹೋದ. ಧ್ರುವ ಜ್ಯೋತಿರ್ಮಂಡಲನು ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಆಳ್ದ. ಧ್ರುವನಿಗೆ ಮಕ್ಕಳಾದ್ರೆ, ಈಗ ಧ್ರುವನಿಗೆ ಮಕ್ಕಳು ಉತ್ಕಲ ಮತ್ತು ಕಲ್ಪ ಅಂತಂದ್ಬಿಟ್ಟು 2 ಮಕ್ಕಳು. ಇವರಿಬ್ಬರು ಅವರ ಈ ಉತ್ಥಾನಪಾದನ ಅಣ್ಣ ಪ್ರಿಯವ್ರತ ಅಂತ ಮೊದಲನೇ ಮಗ ಇದ್ದ ಅಂತ ಹೇಳಿದೆ. ಅವನ ಕತೆ ಕೇಳಿಬಿಟ್ರು. ಹುಟ್ಟಿದ ತಕ್ಷಣ ಎದ್ದ, ಕಾಡ್ಗೋದ, ತಪಸ್ಸಿಗೆ ಕೂತ್ಕೊಂಡ ಅಂತ ಕೇಳಿದರು. ಅವನೇ ನಮಗೆ ರೋಲ್ ಮಾಡಲ್ ಅಂದ್ಬಿಟ್ರು ಧ್ರುವನ ಮಕ್ಕಳು. ಯಾರಿಗೆ ನಿನ್ನ 36,000 ವರ್ಷ ಇನ್ನು ಆಳಿರ್ಬೋದು, ಅಪ್ಪ ಅದು ಕೂತ್ಕೊಂಡು ಆಡಳಿತ ಮಾಡೋದು, ಅಧಿಕಾರ ಮಾಡೋದು, ಪದವಿ ಮಾಡೋದು ಬೇಕಾ? ನಮ್ಮ ಆನಂದ ಸಾಮ್ರಾಜ್ಯ, ತಪಸ್ಸಿಗೆ ಹೋಗ್ತೀವಿ ಅಂತ ಧ್ರುವನ 2 ಮಕ್ಕಳು ಯೋಗಿಗಳಾದರು, ಉತ್ಕಲ ಕಲ್ಪ ಅಂತ. 3ನೇ ಮಗ ವತ್ಸರ. ಅವನು ಹೇಳ್ದ, ಕರ್ತವ್ಯ, ಜವಾಬ್ದಾರಿ, ಧರ್ಮ ನಮ್ಮದು, ಪರಂಪರೆ ಮುಂದುವರಿಸ್ಕೊಂಡು ಹೋಗ್ಬೇಕು, ನಾನು ರಾಜ ಆಗ್ತೀನಿ ಅಂತ ಒಪ್ಕೊಂಡ. ವತ್ಸರ ರಾಜ ಆದ. ವತ್ಸರ ಮದುವೆ ಆಯಿತು. ಸ್ವರ್ವೀಥಿ ಅಂತ ಅವಳ ಹೆಸರು. ಇವರಿಗೆ 6 ಜನ ಮಕ್ಕಳಾದರು. ಅದರಲ್ಲಿ ಮೊದಲನೇವನು ರಾಜ ಆದ, ಪುಷ್ಪಾರ್ಣ. ಅವನಿಗೆ 2 ಹೆಂಡತಿಯರು, ಪ್ರಭಾ ಮತ್ತು ದೋಷ. ಆ ಪ್ರಭಾ ಅನ್ನೋ ಮೊದಲನೇ ಹೆಂಡತಿನಲ್ಲಿ 3 ಜನ ಮಕ್ಕಳು, ಪ್ರಾತಃ, ಮಧ್ಯಾಹ್ನ ದಿನ, ಸಾಯಂ ಅಂತಂದ್ಬಿಟ್ಟು. 2ನೇ ಅವಳು ದೋಷ ಅಂತ, ಅವಳಿಗೆ 3 ಜನ ಮಕ್ಕಳು, ಪ್ರದೋಷ, ನಿಶೀತ, ವೃಷ್ಪ ಅಂತಂದ್ಬಿಟ್ಟು. ಅದರಲ್ಲ ಆ ವೃಷ್ಪ ಅನ್ನತಕ್ಕಂಥವಳ ಮಗ ಸರ್ವ ತೇಜಸ್ ಅಂತಂದ್ಬಿಟ್ಟು ಮಹಾ-ತೇಜಸ್ವಿಯಾಗಿದ್ದ. ಅವನ ರಾಜ ಆದ. ಅವನು ಅದ್ಭುತವಾಗಿರತಕ್ಕಂಥ ಸಾಮ್ರಾಜ್ಯ ಆಳ್ದ. ಅವನು ಹೋದ್ಮೇಲೆ ಅವನ ಮಗ ಚಕ್ಷು ಅಂತಂದ್ಬಿಟ್ಟು ಅವನ ರಾಜ ಆದ. ಅವನ ಮಗ ಉಲ್ಮುಖ ರಾಜ ಆದ. ಉಲ್ಮುಖನ ಮಗನಿಗೆ ಅಂಗ ಅಂತ ಹೆಸರಿಟ್ಟರು, ಅಂಗರಾಜ ಆದ. ಈ ಧ್ರುವನ ಪರಂಪರೆಯಲ್ಲಿ ಅಂಗರಾಜ ಆದ ಅಂತಂದರೆ ಒಂದು ಇತಿಹಾಸ ನಿರ್ಮಾಣ ಮಾಡಿಬಿಟ್ಟ. ಧ್ರುವ ಆದಮೇಲೆ ಉಳಿದವರೆಲ್ಲ ಬಂದರು, ರಾಜರಾದರು, ಹೋದರು. ಇವನು ಅಂಗರಾಜ ರಾಜರ್ಷಿ ಆಗೋದ. ಎಂತ ಅವನು ಧ್ಯಾನದಲ್ಲಿ, ತಪಸ್ಸಲ್ಲಿ ಅದ್ಭುತವಾಗಿರತಕ್ಕಂತಹ ಭಕ್ತಿ, ದೈವದಲ್ಲಂಥ ಭಕ್ತಿ, ಧಾರ್ಮಿಕ ಕಾರ್ಯಕ್ರಮಗಳು, ಆಡಳಿತದಲ್ಲಿ ಅಷ್ಟು ಅದ್ಭುತವಾದಂಥ ಸಾಮರ್ಥ್ಯ, ಸಾರ್ಥಕವಾಗಿರತಕ್ಕಂಥ ಬದುಕು. ಅಂಗರಾಜ ಅಂತಂದ್ರೆ ರಾಜರ್ಷಿ ಅಂತಲೇ ಎಲ್ಲ ಋಷಿಗಳು ಕರೆದರು.
ಪರಮಧಾರ್ಮಿಕನಾಗಿದ್ದಂತಹ ಶ್ರೇಷ್ಠ ಇವನ ಹೆಂಡತಿ ಸುನೀತಿ ಅಂತಂದ್ಬಿಟ್ಟು, ಅಂಗರಾಜನ ಹೆಂಡತಿ ಸುನೀತಿ ಅಂತ. ಇವರಿಗೆ ಒಂದು ಮಗು ಆಯಿತು. ಅವನಿಗೆ ವೇನ ಅಂತ ಹೆಸರಿಟ್ಟರು. ಹುಟ್ಟುತ್ತಾನೆ ವೇನ ದುಷ್ಟ, ದುರ್ಮಾರ್ಗ, ಪಾಪಿಷ್ಟ, ಭ್ರಷ್ಟ ಕೂತ್ಕೊಂಡ. ಸ್ವಲ್ಪ ಬೆಳೆದ, ಆಚೆ ಕಡೆ ಅರಮನೆ ಆಚೆ ಕಡೆ ಆಟಕ್ಕೆ ಹೋಗೋನು. ಹೋಗೋವಾಗ ಮೆಲ್ಲಗೊಂದು ಗೋಣಿ ಚೀಲ ಕದ್ಕೊಂಡು ಹೊಟ್ಟೋಗೋನು ಅರಮನೆಯಿಂದ. ರಾಜನ ಮಗ ಗೋಣಿ ಚೀಲ ಕದ್ಕೊಂಡು ಹೋಗೋದು. ಯಾಕೆ ಅಂದರೆ ಹುಡುಗರ ಜೊತೆ ಆಟ ಆಡ್ತಾ ಯಾವನಾರು ಒಬ್ಬನ ಜೂಟ್ ಆಟಕ್ಕೆ ಹೋದರೆ ಒಬ್ಬ ಹುಡುಗ ಬಚ್ಚಿಟ್ಕೊಂಡಿದ್ರೆ ಯಾರು ಗೊತ್ತಾಗ್ದಾಗ ಆ ಹುಡುಗನ ಎತ್ತಿ ಗೋಣಿ ಚೀಲ ಹಾಕೊಂಬೋದು. ಈ ಥರ ಒಂದೊಂದು ಸರ್ತಿ ಆಟಕ್ಕೆ ಹೋದಾಗಲೂ 2-3 ಹುಡುಗರನ್ನ ಅದರಲ್ಲಿ ಹಾಕೊಂಬೋದು. ಮೆಲ್ಲಿಗೆ ಅರಮನೆ ರಥದಲ್ಲಿ ನದಿ ಹತ್ರ, ಬಾವಿ ಹತ್ರ, ಪುಷ್ಕರಣಿ ಹತ್ರ ಬಂದು ನದಿ ಒಳಗೆ ಚೀಲ ಬಿಸಾಕ್ಬಿಡೋದು. ಊರಿನ ಹುಡುಗರನ್ನೆಲ್ಲ ಕೊಲ್ಲತಕ್ಕಂಥದ್ದು, ಅವರಿಗೆಲ್ಲ ಲೂಟಿ ಮಾಡೋದು, ಅಂಗಡಿಗಳಿಗೆ ಹೋಗೋದು, ರಾತ್ರಿ ರಾಜನ ಮಗ ಅನ್ನೋದು ಲೂಟಿ ಮಾಡೋದು, ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಅನಾಚಾರ ಮಾಡೋದು, ವಿಚಿತ್ರವಾಗಿರತಕ್ಕಂಥ ಕಡೆಗೆ ಪಕ್ಷಿಗಳನ್ನ, ಗಿಳಿಗಳನ್ನ, ಪಾರಿವಾಳಗಳನ್ನ ತಂದು ಅರಮನೆಯಿಂದ ಅಪ್ಪನ ಮುಂದೆ ಅಮ್ಮನ ಮುಂದೆ ಕತ್ತಿ ಹಿಸುಕಿ ಸಾಯ್ತಾ ಇದ್ದ. ಯಾರು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಕಡೆಗೆ ಅಂಗರಾಜ ಜಗತ್ತಿನ ಜನಕ್ಕೆ ಒಂದು ಸಂದೇಶ ಕೊಟ್ಟ. ಮಕ್ಕಳಿಲ್ಲ ಅಂತ ಕೊರಗುತ್ತಾ ಇದ್ದೆ, ದುಃಖದಲ್ಲಿದ್ದೆ. ಈಗ ಮಕ್ಕಳಿಲ್ಲದೆ ಇರತಕ್ಕಂಥ ತಂದೆ ತಾಯಿಗಳೇ ನಿಮ್ಮಷ್ಟು ಸುಖಿಗಳು ಯಾರೂ ಇಲ್ಲ. ಮಕ್ಕಳಿಲ್ಲ ಅನ್ನೋದು ಒಂದಷ್ಟೇ ದುಃಖ ನಿಮಗೆ. ನನಗೆ ಇಂಥ ಮಗ ಇದ್ದಾನಲ್ಲ ಅಂತ ಕೆಟ್ಟ ದುಃಖ, ಕ್ಷಣಕ್ಕೆ ದುಃಖ ಆವರಿಸ್ತಾ ಇದೆ. ಬೇಡ, ಕೆಟ್ಟ ಮಕ್ಕಳು ಬೇಡ, ಕೊಟ್ಟರೆ ಒಳ್ಳೆ ಮಕ್ಕಳು ಕೊಳ್ಳಿ, ಇದ್ದರೆ ಮಕ್ಕಳೇ ಬೇಡ. ಕಡೆಗೆ ತಡೆಯೋಕ್ಕಾಗದಿರ ರಾತ್ರಿ ಕಾಡು ಹೊರಟೋದ, ತಪಸ್ಸಿ ಕೂತ್ಕೊಂಡ ಅಂಗರಾಜ. ಅಪ್ಪ ಹೋದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ. ಇವನನ್ನು ಪ್ಲ್ಯಾನ್ ಮಾಡಿಬಿಟ್ಟ. ರಾತ್ರಿ ಅವನು ತಪಸ್ಸಿಗೋದ್ರೆ ಬೆಳಗ್ಗೆ 7 ಗಂಟೆಗೆ ಮಿನಿಸ್ಟರ್ಸ್ಗೆಲ್ಲ ಹೇಳಿ ಕಳಿಸ್ದ. ಇವನಿಗೆ ಗೊತ್ತಾಯಿತು ವೇನನಿಗೆ ಅಪ್ಪ ಹೊರಟೋದ ಕಾಡಿಗೆ ಅಂತ. ಹೇಳಿ ಕಳಿಸ್ಬಿಟ್ಟು, ನೆನ್ನೆ ಒಳ್ಳೆ ಮುಹೂರ್ತ ಇದೆ ಅಂತ ಮಧ್ಯರಾತ್ರಿನಲ್ಲಿ ನಮ್ಮ ತಂದೆ ನನಗೆ ಪಟ್ಟ ಕಟ್ಟಿದ್ದಾರೆ, ನಾನೇ ರಾಜ, ಅವರು ವನಪ್ರಸ್ಥಾನ ಆಗೋದ್ರು, ಅವರು ತಪಸ್ಸು ಕೊಟ್ಟೋಗಿದ್ದಾರೆ, 12 ಗಂಟೆಗೆ ಕಾನ್ಸ್ಟಿಟ್ಯೂಷನ್ ಮೀಟಿಂಗ್ ಕರೆದಿದ್ದೀನಿ, ಕ್ಯಾಬಿನೆಟ್ ಮೀಟಿಂಗ್ ಬನ್ನಿ ಎಲ್ಲ ಅಂತ ಹೇಳಿ ಕಳಿಸ್ದ. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಫಸ್ಟ್ ಅಫಿಷಿಯಲ್ ಚೇಂಜ್ ಆಫ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿರೋದ್ರಲ್ಲಿ ಭಾರತದ ಇತಿಹಾಸದಲ್ಲಿ ಮೊದಲನೇದು ಇವನು ಮಾಡಿರೋದು, ಇವೇನ ಅನ್ನೋನು. ಏನು ಚೇಂಜ್ ಮಾಡಿದೆ ಕಾನ್ಸ್ಟಿಟ್ಯೂಷನ್ ಅಂದರೆ, ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾ ಕ್ವಚಿತ್ ಇದನ್ಯಮಾರ್ಯ ಧರ್ಮಂ ಭೇರಿ ಘೋಷೇಣ ಸರ್ವತಃ. ನನ್ನ ರಾಜ್ಯದಲ್ಲಿ ಯಜ್ಞ ಮಾಡಿಕೊಡ್ದು, ಯಾಗ ಮಾಡಿಕೊಡ್ದು, ಹವನ ಮಾಡಿಕೊಡ್ದು, ಹೋಮ ಮಾಡಿಕೊಡ್ದು, ದಾನ ಮಾಡಿಕೊಡ್ದು, ಧರ್ಮ ಮಾಡಿಕೊಡ್ದು. ನನ್ನ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳನ್ನ ಬಂದ್ ಮಾಡಬೇಕು, ಬೀಗ ಹಾಕಬೇಕು. ನನ್ನ ರಾಜ್ಯದಲ್ಲಿ ಯಾರಾದರೂ ಧರ್ಮ ನೀತಿ ಅಂತಂದ್ರೆ ಅವ್ರ ತಲೆ ಕತ್ತರಿಸಿ ಹಾಕ್ಬಿಡ್ತೀವಿ ನಾವು. ನನ್ನ ರಾಜ್ಯದಲ್ಲಿ ದೊಡ್ಡವರು ಚಿಕ್ಕವರು ಅಂತ ನಮಸ್ಕಾರ ಮಾಡೋದು, ಅದು ಇದು ಮಾಡಿಕೊಡ್ದು. ಸ್ವಚ್ಛಂದತೆ ಮತ್ತು ಸ್ವೇಚ್ಛೆ ಇಷ್ಟೇ ನಮ್ಮ ದೇಶಕ್ಕೆ ಬೇಕಾಗಿರೋದು. ಆ ಎಲ್ಲರಿಗೂ ಫುಲ್ ಫ್ರೀಡಮ್ ಆ್ಯಂಡ್ ಪರ್ಮಿಸಿವ್ನೆಸ್ ಗ್ರಾಂಟ್ ಮಾಡಿದ್ದೀನಿ ಹೇಳ್ದ. ಪೂಜೆ ಪ್ರಾರ್ಥನೆ ಎಲ್ಲಾದರೂ ಸೀಕ್ರೆಟಾಗಿ ನಡೀತಾ ಇದ್ದರೂ ಕೂಡ ಅರೆಸ್ಟ್ ಮಾಡ್ಕೊಂಬಂದು ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಅದು ಬೇರೆ ಹೇಳಿ ಕಳಿಸ್ದ. ಎಲ್ಲ ನಾಗರಿಕರುಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಡಿಗೆ ಹೋಗಿ ಋಷಿ ಮುನಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ವೇನ ಇಂಥ ದುಷ್ಟ ಆಗೋಗ್ಬಿಟ್ಟಿದ್ದಾನೆ. ಹವನ, ಹೋಮ, ಅಗ್ನಿಹೋತ್ರ, ಸಂಧ್ಯಾವನ್ನೇ, ದೇವ್ರ ಪೂಜೆ, ದೇವ್ರ ಹೆಸರೆತ್ತಿದ್ರೆ ಕತ್ತರಿಸಾಕ್ತಾ ಇದ್ದಾನೆ ಎಲ್ಲರನ್ನೂ, ಬಂದು ಬುದ್ಧಿ ಹೇಳಿ. ಋಷಿಗಳೆಲ್ಲ ಬಂದರು, ಕೂಡಿಸ್ಕೊಂಡ್ರು. ನಿಮ್ಮ ತಂದೆಗೆ, ನಿಮ್ಮ ತಾತನಿಗೆ ಎಲ್ರಿಗೂ ನಾವು ಗುರುಗಳು ಕಣೋ, ತಪಸ್ವಿಗಳು ಕಣೋ, ಋಷಿಗಳು ಕಣೋ, ನೀನು ಮಾಡ್ತಾ ಇರೋದು ಸರಿಗಿಲ್ಲ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ ಸರಿಗಿಲ್ಲ, ಮತ್ತು ರೀಇನ್ಸ್ಟೇಟ್ ಮಾಡು. ಅವನು ಹೇಳ್ದ, ನಿಮಗೆ ವೇದ ಗೊತ್ತಾ? ಹ್ಞೂ. ಶಾಸ್ತ್ರ ಗೊತ್ತಾ? ಹ್ಞೂ ಅಂದರು. ನಾವಿಷ್ಟು ಪೃಥ್ವೀಪತಿ ಗೊತ್ತಾ ಅಂದರೆ, ದೇವರು ಅಂತಂದರೆ ಪೃಥ್ವೀಪತಿ ರಾಜನೇ ದೇವರು. ನನಗೆ ಬೇಕಾದರೆ ನೀವು ಅಭಿಷೇಕ ಮಾಡಿ, ನನಗೆ ನೈವೇದ್ಯ ಮಾಡಿ, ನಂಗೆ ಮಂಗಳಾರತಿ ಮಾಡಿ, ಇನ್ಯಾವನೂ ದೇವರಿಲ್ಲ, ನಾನೇ ದೇವರು, ಎಲ್ಲ ನನಗೆ ಮಾಡಿ. ಇವ್ರು ಹೇಳಿದರು, ನಮ್ಮ ತಪಸ್ಸು, ನಮ್ಮ ಧ್ಯಾನ, ನಮ್ಮ ಪೂಜೆ ನಿಲ್ಸೋಕ್ಕಾಗಲ್ಲ ಅಂತ. ನಿಮ್ಮನ್ನೆಲ್ಲ ಬಂಧಿಸ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತೀನಿ ಅಂತಂದ. ಹೌದಾ, ಸರಿ, ನಿನ್ನ ಕೊಲ್ಲೋದಕ್ಕೆ ನಮಗೆ ಸೈನ್ಯ, ಅಸ್ತ್ರ ಶಸ್ತ್ರ ಬೇಕಿಲ್ಲ ಅಂತ ಎಲ್ಲ ಋಷಿಗಳು ವೇನನ ಸುತ್ತಲೂ ವೃತ್ತಾಕಾರವಾಗಿ ನಿಂತರು. ವೇನನ ಸುತ್ತಲೂ ಎಲ್ಲ ಋಷಿಗಳು ನಿಂತರು, ಕಣ್ಣು ಮುಚ್ಕೊಂಡ್ರು. ಒಂದು ಸಲ ಹೂಂಕಾರ ಮಾಡಿದರು, ಅಂತಂದರು. ಒಂದು ಹೂಂಕಾರದಿಂದ ಸುಟ್ಟು ಭಸ್ಮ ಆದ ವೇನ. ಸತ್ವದ ಅಂತಂದರೆ ಈ ಡೈಡ್, he was not reduced into ashes, he died, the body died. ಋಷಿಗಳು ಆಯ್ತು ಇವನು ಕಾಟ ತಪ್ಪಲ್ಲ ಅಂತ, ಜನಗಳಿಗೆ ಕಾಟ ತಪ್ಪಲ್ಲ ಅಂತ ಕಾಡ್ಕೊಟ್ಟೋದ್ರು. ಈಗ ಅರಾಜಕತೆ ಪ್ರಾರಂಭ ಆಯಿತು. ರಾಜ ಇಲ್ಲ, ನೋ ಆಸ್ಕರ್, ನೋ ಟೆಲ್ಲರ್, ಲೂಟಿ,
ದಂಗೆ, ಕಳ್ಳತನ ಎಲ್ಲ ಸ್ವೇಚ್ಛೆ. ಇಡೀ ದೇಶಕ್ಕೆ ದೇಶನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕಳ್ಳ ಕಾಕರಿಗಳು, ಲೂಟಿಕಾರರುಗಳು, ದಂಧೆಕೋರರುಗಳು, ದಾಳಿಕೋರರುಗಳು, ದರೋಡೆ ಮಾಡತಕ್ಕಂಥವ್ರು ದೇ ಹ್ಯಾಡ್ ದಿ ಹೇಡೇಸ್. ಹೇಳೋರಿಲ್ಲ, ಕೇಳೋರಿಲ್ಲ, ನಾಯಕ ಇಲ್ಲ, ರಾಜ ಇಲ್ಲ. ಮತ್ತು ನಾಗರಿಕರೆಲ್ಲ ಹೋಗಿ ಕಾಡಿಗೆ ಹೋಗಿ ಋಷಿಗಳಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಒಂದೊಂದವರು ಕ್ಷಣ ಕಳೆಯೋದು ಕಷ್ಟ ಆಗ್ತಾಯಿದೆ. ಕಳ್ಳತನ, ದರೋಡೆ, ಲೂಟಿ ವಿಚಿತ್ರ ಆಗ್ತಾಯಿದೆ. ಬಂದು ಬ್ರಿಂಗ್ ಲಾ ಆ್ಯಂಡ್ ಆರ್ಡರ್ ಬ್ಯಾಕ್ ಅಂತಂದರು. ಆಗ ಋಷಿಗಳೆಲ್ಲ ಬಂದರು. ಯಾರೂ ಇಲ್ವಲ್ಲ. ಅವನ ತಾಯಿ ಇದ್ಲು, ಸುನೀತಿ, ಅಂಗರಾಜನ ಹೆಂಡ್ತಿ, ವೇನನ ಅಮ್ಮ. ಕರೆಸಿದ್ರು, ಬಾ ಅಂತ. ಅವನು ನಮ್ಮ ಹೂಂಕಾರಕ್ಕೆ ಸತ್ತ. ಅವನ ದೇಹನ ಏನು ಮಾಡಿದೆ ನಿಜ ಹೇಳು ಅಂತ. ಅವಳಿಗೆ ಮಗನ ಮೇಲೆ ಎಂಥ ಪ್ರೀತಿ ಇತ್ತು ಅಂತಂದರೆ, ರಾಜವೈದ್ಯರುಗಳನ್ನ ಕರೆಸಿ ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡಿಸಿ, ಹರ್ಬಲ್ ಆಯಿಲ್ ಒಳಗೆ ಮಗನ ಮೃತದೇಹವನ್ನು ಬಚ್ಚಿಟ್ಟು ದಿನ ಪ್ರೀತಿಯಿಂದ ನೋಡ್ತಾ ಇದ್ಲು ಅದನ್ನು. ಋಷಿಗಳು ಕೇಳಿದರು, ಇದೆಯಾ ದೇಹ? ಇದೆ ಅಂತಂದು, ತಗೊಂಬ ಅಂತಂದು. ಆ ಮೃತದೇಹವನ್ನು ತರಿಸಿದ್ರು. ಮೃತದೇಹವನ್ನು ತರಿಸಿ ಈಗ ಎದುರುಗಡೆ ಎಲ್ಲ ಕೂಡಿಸ್ಬಿಟ್ಟು ಸುತ್ತಲೂ ಋಷಿಗಳು ನಿಂತ್ಕೊಂಡ್ರು. ಆ ಮೃತದೇಹದ ತೊಡೆಯ ಮೇಲ್ಗಡೆ ಋಷಿಗಳೆಲ್ಲ ತಮ್ಮ ಕೈಯಿನ ಅಂಗೈ ಇಟ್ಟು ಅಂಗೈಯಿಂದ ಒಂದು ಸಲ ನೀವಿದ್ರಂತೆ. ತೊಡೆಯ ಮೇಲೆ ಋಷಿಗಳ ಅಂಗೈ ಸ್ಪರ್ಶ ಆದ ಮರುಕ್ಷಣದಲ್ಲಿ ತೊಡೆ ಹೊಡ್ಕೊಂಡು, ತೊಡೆ ಸೀಳ್ಕೊಂಡು, ತೊಡೆ ಒಳಗಿಂದ ಒಬ್ಬ ಕಪ್ಪಗಿದ್ದಂಥ, ಕಪ್ಪು ಕೂದಲುಗಳಿದ್ದಂಥ, ಕುಬ್ಜನಾಗಿದ್ದಂಥ, ವಿಕಾರವಾಗಿದ್ದಂಥ, ವಿರೂಪವಾಗಿದ್ದಂಥ ಒಂದು ಧಪ್ ಅಂತ ಈಚೆಗೆ ಜಂಪ್ ಮಾಡ್ಕೊಂಡ. ಏನು ಬೇಕು, ಏನು ಮಾಡಬೇಕು, ಯಾಕೆ ಕರೆಸಿದ್ರೆ, ಏನು ಅಂತಂದರು. ಋಷಿಗಳು ಹೇಳಿದರು, ನಿಷಾದ ನಿಷಾದ, ಕೂತ್ಕೋ, ಹೇಳ್ತೀವಿ ಕೂತ್ಕೋ ಅಂದರು. ಕೂತ್ಕೊಂಡ. ನಿಷಾದ ಅಂದರು. ನಿಷಾದ, ಹಿ ವಾಸ್ ದಿ ಫಸ್ಟ್ ಪರ್ಸನ್ ಇನ್ ದಿ ಎಂಟೈರ್ ಟ್ರೈಬಲ್ ಪೀಪಲ್. ಟ್ರೈಬಲ್ ಡೈನಾಸ್ಟಿ ಅಂತೇನಿದೆ, ನಿಷಾದರು ಅಂತೇನಿದ್ದಾರೆ, ಬೇಡರು ಅಂತೇನಿದ್ದಾರೆ, ಆ ಬೇಡರುಗಳು, ಹಂಟರ್ಸ್ಗಳು, ಟ್ರೈಬಲ್ಸ್ಗಳು, ಅವರಿಗೆ ಫಸ್ಟ್ ಪರ್ಸನ್ ಈ ನಿಷಾದ. ಆ ವೇನನ ಮೃತದೇಹದ ತೊಡೆಯಿಂದ ಉದ್ಭವಿಸಿ ಬಂದಿರತಕ್ಕಂಥವನು. ಈಗ ಋಷಿಗಳೆಲ್ಲ ಬಂದು ಮೃತದೇಹಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದರೊಳಗಿನ ವಿಷ ಹೋಗಿದೆ. ಈಗ ಬಲಭುಜವನ್ನು, ಬಲಗೈಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಋಷಿಗಳು ಆ ಮೃತದೇಹದ ಬಲಭುಜವನ್ನು ತೀಡಿದರು. ಒಂದು ಸಲ ತೀವಿದರು. ಆ ಬಲತೋಳಿನಿಂದ, ಬಲತೋಳು ಬಾಗಿಲು ತೆಕ್ಕೊಳ್ತು. ಒಳಗನಿಂದ ಅಜಾನುಬಾಹವಾಗಿದ್ದಂಥ, ಸುರದ್ರೂಪಿಯಾಗಿದ್ದಂತಹ, ನವಕೋಟಿ ಮನ್ಮಥನಾಗಿದ್ದಂಥ, ಭಾಸ್ಕರ ತೇಜನಾಗಿದ್ದಂತಹ, ಅದ್ಭುತನಾಗಿದ್ದಂತಹ, ಚತುರ್ಭುಜಧಾರಿಯಾಗಿದ್ದಂಥ, ಸಾಕ್ಷಾತ್ ಮಹಾವಿಷ್ಣು ರೀತಿಯಲ್ಲಿ ಪ್ರಕಾಶವಾಗ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಈಚೆಗೆ ಎದ್ದು ಬಂದ. ಎಡತೋಳನ್ನು, ಅವನ ಎಡತೋಳಿಗೆ ನಮಸ್ಕಾರ ಮಾಡಿ ಎಡತೋಳನ್ನು ನೀವಿದರು ಋಷಿಗಳು. ಎಡತೋಳು ಒಡ್ಕೊಳ್ತು. ಅದರ ಒಳಗಿಂದ ಅತ್ಯಂತ ಸುಲಕ್ಷಣ ಲಕ್ಷಣ ಅಕ್ಷತೆಯಾಗಿರತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆ ಶೋಭಿಸ್ತಾ ಇದ್ದಂಥ ಒಬ್ಬ ಹೆಣ್ಣು ಮಗಳು ಎದ್ದು ಬಂದಳು. ಈ ಗಂಡು ಮಗುವಿಗೆ ಪೃಥು ಅಂತ ಕರೆದರು, ಹೆಣ್ಣು ಮಗುವಿನ ಅರ್ಚಿ ಅಂತ ಕರೆದರು. ಅಶರೀರವಾಣಿ ಆಯಿತು. ಇವರಿಬ್ಬರೂ ಸಾಕ್ಷಾತ್ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯರ ಅಂಶದಿಂದ ಮತ್ತೆ ಭೂಮಿಯನ್ನು ಸದೃಢವಾಗಿ, ಧರ್ಮಿಷ್ಠವಾಗಿ ಕಾಳೋದಕ್ಕೆ ಬಂದಿರತಕ್ಕಂಥ ದೇವಾನುದೇವತೆಯ ಮಹಾರಾಜರುಗಳು. ಇದು ಆಕಾಶವಾಣಿ ಆಯಿತು. ಆಕಾಶವಾಣಿ ಹೇಳ್ತಾ ಇದೆ, ಏಷ ವಿಷ್ಣುರ್ ಭಗವತಃ ಕಲಾ ಭುವನ ಪಾಲಿನಿ ಇಯಂಚ ಲಕ್ಷ್ಮಾಂ ಸಂಭೂತಿ ಪುರುಷಸ್ಯಾನಪಾಯನೆ. ಈ ಪೃಥುಚಕ್ರವರ್ತಿ ಪರಮಾತ್ಮನಾಗಿರತಕ್ಕಂಥ ಮಹಾವಿಷ್ಣುವಿನ ಅಂಶ, ಈ ಅರ್ಚಿ ಮಹಾಲಕ್ಷ್ಮಿಯ ಅಂಶ. ಇದು ಆಕಾಶವಾಣಿ ದೇವತೆಗಳು ಘೋಷಿಸಿದ ಮರುಕ್ಷಣದಲ್ಲೇ ದೇವಲೋಕದಿಂದ ದೇವತೆಗಳು ಆಕಾಶದ ಮೂಲಕ ಪುಷ್ಪವೃಷ್ಟಿ ಕಳಿಸ್ತಾ ಇದ್ದಾರೆ. ಅತಿ ಸುಂದರನಾಗಿದ್ದಂಥ, ಸಕಲ ಸಲ್ಲಕ್ಷಣನಾಗಿದ್ದಂಥ ಈ ದಂಪತಿಗಳನ್ನು ನಿಲ್ಲಿಸ್ತಾರೆ. ಋಷಿಮುನಿಗಳೆಲ್ಲ ಪೂಜೆ ಮಾಡೋಕ್ಕೆ ಹೋದಾಗ ಆಕಾಶದ ಶಬ್ದ ಬಂತು. ಒಂದು ನಿಮಿಷ ನೋಡಿದರೆ ಕುಬೇರ ಹೇಳ್ದ, ಸಾಕ್ಷಾತ್ ವಿಷ್ಣು ಲಕ್ಷ್ಮೀ ಮಂದಿರವಾಗ ನಿಂತಿರು ಕೂಡ್ದು ರತ್ನ ದೇವಲೋಕದ ರತ್ನ ಸಿಂಹಾಸನವನ್ನು ಕುಬೇರ ತಂದು ಹಾಕದ, ಕೂಡಿಸದ. ವರುಣ ಶ್ವೇತಛತ್ರವನ್ನು ಇಟ್ಕೊಂಡ, ತುಂತುರು ಮಳೆಯನ್ನು ಕರೆದ. ವಾಯುದೇವರು ಬಂದು ಇಬ್ಬರಿಗೂ ಚಾಮರ ಹಾಕಿದರು. ಸರಸ್ವತಿ ಅಪೂರ್ವವಾದ ಮಾಲೆ ಹಾಕಿದ್ಲು. ದೇವೇಂದ್ರ ವಿಮಾನದಲ್ಲಿ ಬಂದ ಕಿರೀಟವನ್ನು ಕೊಟ್ಟ. ಚಂದ್ರ ಅಮೃತಮಯವಾಗಿರತಕ್ಕಂಥ ಬಂಗಾರದ ಅಶ್ವಗಳನ್ನು ಕೊಟ್ಟ, ಬಂಗಾರದ ರಥವನ್ನು ಕೊಟ್ಟ. ಮಹಾರುದ್ರದೇವರು ಈಶ್ವರ ಬಂದು ಅದ್ಭುತವಾಗಿರತಕ್ಕಂಥ ತೇಜಸ್ವಿ ಖಡ್ಗವನ್ನು ಕೊಟ್ಟ. ಸಮುದ್ರರಾಜ ಶಂಖವನ್ನು ಕೊಟ್ಟ. ಪಾರ್ವತಿ ಗುರಾಣಿಗಳಿಗೆ ಕೊಟ್ಟಳು.
ಭೂಮಿದೇವಿ ಪಾದುಕೆಗಳನ್ನು ಕೊಟ್ಟಳು. ಒಂದೇ ಮಾಗಾದರು, ಸೂತರು, ಕಿಂಪುರುಷರು, ಕಿನ್ನರು ಪ್ರಶಂಸೆಗಳನ್ನು ಮಾಡಿದರು. ಆಗ ಇಷ್ಟೆಲ್ಲ ಗಿಫ್ಟ್ಸು, ಪ್ರೆಸೆಂಟೇಷನ್ಸು, ಅಪ್ರಿಸಿಯೇಷನ್ಸು, ಫೆಲಿಸಿಟೇಷನ್ಸು ಜೋರಾಗಿ ನಡೀತಾ ಇದೆ. ತಕ್ಷಣ ಒಂದು ನಿಮಿಷ ನಿಲ್ಲಿಸಿ ಅಂದ. ಪೃಥು ಚಕ್ರವರ್ತಿ ಹೇಳ್ತಾನೆ, ಹೇ ಸೂತ, ಹೇ ಮಾಗಧ, ಸೌಮ್ಯ ಒಂದೇನ್ ಲೋಕೇಧುನ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಹಿಮಾಶ್ರಯೋ ವಸ್ತವ ಏಷ ಯೋಜಿತ ಮಾಮಯ್ಯ ಭವಾನ್ ವಿದಿತಾಗಿರೋವಹ. ಏ ಸೂತ, ಏ ಮಾಗಧ, ಏ ಕಿನ್ನರ, ಏ ಕಿಂಪುರುಷ, ಏ ದೇವತೆಗಳ ನಿಮ್ಮ ಪ್ರಶಂಸೆ ನಿಲ್ಲಿಸಿ. ಐ ಹ್ಯಾವ್ ನಾಟ್ ಈವನ್ ಸ್ಟಾರ್ಟೆಡ್ ಡೂಯಿಂಗ್ ಎನಿ ಗುಡ್ ಥಿಂಗ್ ಆ್ಯಂಡ್ ಯು ಆರ್ ಫೆಲಿಸಿಟೇಟಿಂಗ್ ಟು ಮೀ. ಇನ್ನೂ ಒಂದು ಒಳ್ಳೆ ಸತ್ಕಾರ್ಯ ಮಾಡಿಲ್ಲ, ಒಂದು ಕೆಲಸ ಮಾಡ್ತಾ ಇಲ್ಲ. ನನಗೇನು ಈ ಪಾಟಿ ನೀವು ಹೊಗಳಿ, ಈ ಪಾಟಿ ಉಪಚಾರ ಮಾಡ್ತಾ ಇದ್ದೀರಲ್ಲ. ಆದರೆ ದೊಡ್ಡವರು ಏನಾದರೂ ಮಾಡಿದಾಗ, ಸಜ್ಜನರು ಬಂದು ಏನಾದರೂ ಮಾಡಿದಾಗ ನಮಗೆ ಗೊತ್ತು ನಮಗೆ ಯೋಗ್ಯತೆ ಇಲ್ಲ ಅಂತ ರೆಫ್ಯೂಸ್ ಮಾಡಿಕೊಡ್ದು. ಪೃಥು ಚಕ್ರವರ್ತಿ ಹೇಳ್ತಿದ್ದಾನೆ, ವೆನ್ ಸಂಬಡಿ ಫೆಲಿಸಿಟೇಟ್ಸ್ ಯು, ಆನರ್ಸ್ ಯು, ಪುಟ್ಸ್ ಎ ಗಾರ್ಲ್ಯಾಂಡ್, ಪುಟ್ಸ್ ಎ ಶಾಲ್, ವರ್ಡ್ ಆಫ್ ಅಪ್ರಿಸಿಯೇಷನ್. ನನಗೆ ಯಾಕೆ ಮಾಡೋಕ್ಕೋ, ನನಗೇನು ಯೋಗ್ಯತೆ ಇದೆ ಅಂತ ಮಾಡ್ತೀರಾ? ನಾನು ಯಾವ ಸೀಮೆ ದೊಡ್ಡ ಮನುಷ್ಯ? ಇದು ಬರ್ಕೂಡ್ದು. ಪೃಥು ಚಕ್ರವರ್ತಿ ಹೇಳೋದು, ಸೊ ಸಂಬಡಿ ಆನರ್ಸ್ ಯು, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹೇಗೆ ಅಕ್ಸೆಪ್ಟ್ ಮಾಡಿ ಕೇಳ್ತಾನೆ? ಅವರು ನನ್ನ ಒಳಗೆ ಕೂತ್ಕೊಂಡು, ನನ್ನ ಒಳಗೆ ಚೈತನ್ಯ ಕೊಟ್ಟು, ನನ್ನಿಂದ ಇಷ್ಟು ಕೆಲಸ ಮಾಡಿಸಿರತಕ್ಕಂಥ ನನ್ನೊಳಗಿನ ಪರಮಾತ್ಮನಿಗೆ ನನ್ನನ್ನು ಇನ್ಸ್ಟ್ರುಮೆಂಟ್ ಮಾಡಿಕೊಂಡು ಅವನಿಗೆ ಅವ್ರು ಮಾಡ್ತಾ ಇರೋ ಪೂಜೆ ಅಂತ ಸ್ವೀಕಾರ ಮಾಡು. ಪೃಥು ಚಕ್ರವರ್ತಿ ಹೇಳಿರೋ ಮಾತಿದು. ಹಾಗೆ ಸ್ವೀಕಾರ ಮಾಡ್ತೀನಿ ಅಂದ. ಅದೆಲ್ಲ ಆಯಿತು. ಆ ವೈಭವ, ವಿಜೃಂಭಣೆ, ಪರಾಕುಗಳು, ಪ್ರೆಸೆಂಟೇಷನ್ಸ್ ಎಲ್ಲ ಮುಗಿಸಿ ಅರಮನೆಯಿಂದ ಆಚೆಗೆ ಬರ್ತಾನೆ. ಲಕ್ಷ ಲಕ್ಷ ಜನ ನಿಂತಿದ್ದಾರೆ. ಬಡತನದಲ್ಲಿ ಕಂಗೆಟ್ಟು ಹೋಗಿದ್ದಾರೆ, ಕೃಷಿರಾಗಿದ್ದಾರೆ, ದೀನರಾಗಿದ್ದಾರೆ, ದೂಂದರಾಗಿದ್ದಾರೆ, ಅನಾಥರಾಗಿದ್ದಾರೆ, ಮೂಳೆ ಚಕ್ಕಳುಗಳಾಗಿದ್ದಾರೆ. ಎಷ್ಟೋ ದಿನ ಆಗಿದೆ ಊಟ ಮಾಡಿ ನೀರು ಕುಡಿದು ಅಳ್ತಾ ಇದ್ದಾರೆ. ಕಣ್ಣೀರು ಹಾಕೋಕ್ಕೂ ಶಕ್ತಿ ಇಲ್ಲ. ಎಲ್ಲ ರಾಜ ಈಚೆಗೆ ಬಂದಲ್ಲಪ್ಪ, ಸದ್ಯ ನಿನ್ನ ಕಾಲಿಗೆ ಬೆಳ್ತೀವಿ ಕಣೋ. ಊಟ ಇಲ್ಲ, ತಿಂಡಿ ಇಲ್ಲ, ಹಣ್ಣಿಲ್ಲ, ವನಸ್ಪತಿ ಇಲ್ಲ, ಔಷಧಿ ಇಲ್ಲ, ಏನು ನೀರು ಕುಡೋಕ್ಕೂ ಗತಿ ಇಲ್ಲ ಕಣೋ. ಏನಾಯಿತು? ಭೂಮಿ ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಆಹಾರವನ್ನು, ಧಾನ್ಯವನ್ನು, ಪುಷ್ಪವನ್ನು, ಫಲವನ್ನು ಭೂಮಿ ಬಚ್ಚಿಟ್ಕೊಂಡಿದ್ದಾಳೆ. ಕುಡಿಯೋಣ ಅಂತ ನೀರಿಗೆ ಹೋದರೆ ನೀರನ್ನು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳಪ್ಪ. ಅದಕ್ಕೆ ಹೀಗಾಗಿದ್ದೀವಿ. ನನ್ನ ಪ್ರಜೆಗಳಿಗೆ ಆಹಾರವನ್ನು, ಪುಷ್ಪವನ್ನು, ಫಲವನ್ನು, ಜಲವನ್ನು ಎಲ್ಲ ಬಚ್ಚಿಟ್ಕೊಂಡು ಇಷ್ಟು ಮೋಸ ಮಾಡಿ ನಿಮ್ಮನ್ನು ಹೀಗೆ ಒಣಗಿಸಿಟ್ಟಿದ್ದಾಳ ಅಂತ ವಿಚಿತ್ರವಾದ ಕ್ರೋಧದಿಂದ ಎಕ್ಸ್ಪ್ಲೋಡ್ ಆದ. ತಕ್ಷಣ ತನ್ನ ಬಿಲ್ಲು ಬಾಣ ತೆಗೆದ ಪೃಥು ಚಕ್ರವರ್ತಿ, ಭೂಮಿ ಕಡೆ ಗುರಿ ಇಟ್ಟ. ಇನ್ನೊಂದು ಕ್ಷಣದಲ್ಲಿ ನಿನ್ನನ್ನು ಸಂಪೂರ್ಣ ಇಡೀ ಭೂಮಿಯನ್ನು ಸುಟ್ಟು ಭಸ್ಮ ಮಾಡಿ, ನನ್ನ ಶಕ್ತಿ, ಯೋಗಶಕ್ತಿಯಿಂದ ಪ್ರತಿ ಭೂಮಿಯನ್ನು ಸೃಷ್ಟಿ ಮಾಡಿ ಆ ಭೂಮಿ ಮೂಲಕ ನಾನು ಇವರಿಗೆ ಆಹಾರ ನೀರು ಕೊಡಿಸ್ತೀನಿ ಅಂತಂದ. ಮರುಕ್ಷಣದಲ್ಲಿ ಭೂಮಿ ಗೋವಿಂದ ರೂಪ ತಳೆದು ಇವನು ಮುಂದೆ ಬಂದು ನಿಂತುಕೊಳ್ತು. ಕ್ಷಮಿಸು, ನಾನು ಭೂಮಿ ಬಚ್ಚಿಟ್ಕೊಂಡಿದ್ದು ನಿಜ, ಆಹಾರ ಧಾನ್ಯಗಳನ್ನು, ನೀರನ್ನು ಬಚ್ಚಿಟ್ಕೊಂಡಿದ್ದೆ. ಯಾಕೆ ಅಂದರೆ ನಿನ್ನ ತಂದೆ ವೇನ ದುಷ್ಟ, ಭ್ರಷ್ಟ, ಪಾಪಿಷ್ಟ, ಕಳ್ಳಕಾಕರುಗಳು, ದುರ್ಜನರು, ಕೆಟ್ಟ ಜನ ಅಂಥವ್ರುಗಳನ್ನ ಜಗೂಡಿಸ್ಕೊಂಡು ಇಡೀ ಭೂಮಿಯನ್ನು ಕೊಳ್ಳೆ ಹೊಡಿತಾ ಇದ್ದ. ಅಂಥ ಕೆಟ್ಟ ಜನಕ್ಕೆ, ಅಯೋಗ್ಯರಿಗೆ ದಕ್ಕಕೂಡ್ದು ಸಿಕ್ಕೂಡ್ದು ಅಂತ ಬಚ್ಚಿಟ್ಕೊಂಡಿದ್ದೆ. ಈಗ ನೀನು ಬಂದಿದ್ದೀಯಲ್ಲಯ್ಯ, ಮಹಾರಾಜ ಬಂದಿದ್ಯಾ, ದೇವತಾ ಮನುಷ್ಯ ಬಂದಿದ್ಯಾ, ಬಾ ಒಂದು ಪಾತ್ರೆ ತೊಗೊಂಬಾ, ಗೋವಿಂದ ರೂಪದಲ್ಲಿ ಬಂದಿದ್ದೀನಿ, ಒಂದು ಪಾತ್ರೆ ತೊಗೊಂಬಾ, ಹಾಲು ಕರಿಯೋರ್ನ ಕರ್ಕೊಂಬ, ಬೇಕಾದ ಕರ್ಕೊಂಡು ಹೋಗೋ ನನ್ನ ಹತ್ರ ಅಂದ. ಗೋಮಾತೆ ಇಷ್ಟು ಹೇಳಿದ ತಕ್ಷಣದಲ್ಲಿ ಅವನಿಗೆ ಅರ್ಥ ಆಯಿತು, ಈ ಜನಗಳು ಏನು ಅಪೇಕ್ಷೆ ಪಡ್ತೀರೋ ಅದೆಲ್ಲ ಕೊಡೋಕ್ಕೆ ಸಿದ್ಧ ಆಗಿದ್ದಾರೆ ಅಂತ. ತಕ್ಷಣ ತನ್ನ ಪರಂಪರೆಯ ಹಿರಿಯನಾಗಿದ್ದಂಥ ಸ್ವಯಂಭೂ ಮನುವನ್ನು ಕರೆದ, ಅವನ್ನೇ ಕರು ಮಾಡಿಕೊಂಡು ಬಂದ. ಈ ಜಗತ್ತಿನ ಜನಕ್ಕೆ ಬೇಕಾಗಿರತಕ್ಕಂತಹ ಆಹಾರ ಪದಾರ್ಥಗಳು, ಔಷಧಿಗಳು, ವನಸ್ಪತಿಗಳು, ಲತೆಗಳು, ತರುಗಳು, ಬಳ್ಳಿಗಳು, ಮರಗಳು, ಹಸಿರುಗಳು, ನೀರು ಎಲ್ಲವನ್ನು ತೆಗೆದು ಫಸ್ಟ್ ಅವ್ರಿಗೆ ಕೊಟ್ಟ. ಮೊದಲು ಜೀವ ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಈಗ ಋಷಿಗಳು ಹೇಳಿ ಕಳಿಸ್ದ, ನಿಮಗೇನು ಬೇಕೋ ಅದು ತಗೊಳ್ಳಿ, ಭೂಮಿ ಕೊಡ್ತಾ ಇದ್ದಾಳೆ. ಋಷಿಗಳು ಬೃಹಸ್ಪತಿಯನ್ನು ಕರು ಮಾಡ್ಕೊಂಡು ಬಂದರು. ಪಾತ್ರೆ ಎಲ್ಲಿ ಎಂದ. ಋಷಿಗಳು ಹೇಳ್ತಾರೆ, ನಮ್ಮ ಕಿವಿ, ನಮ್ಮ ಬಾಯಿ ಇದೇ ಪಾತ್ರೆ. ಏನು ಹಾಗೆ ಅಂದ್ರ ಹೇಳ್ತಾರೆ, ಕಿವಿಯಲ್ಲಿ ಶ್ರವಣದ ಮೂಲಕ ವೇದವಾಣಿಯನ್ನು ಪಡ್ಕೊಳ್ತೀವಿ, ಬಾಯಿನಲ್ಲಿ ವೇದ ಉಚ್ಚಾರವನ್ನು ಮಾಡ್ತೀವಿ, ಅದು ಬೇಕು ಅಂತ ಸಮಸ್ತ ವೇದಜ್ಞಾನವನ್ನು ಋಷಿಮುನಿಗಳು ಪಡ್ಕೊಂಡ್ರು. ದೇವತೆಗಳಿಗೆ ಹೇಳಿ ಕಳಿಸ್ತಾ ಬನ್ನಿ ಅಂತ. ದೇವೇಂದ್ರನನ್ನು
ದೇವತೆಗಳು ಕರುವು ಮಾಡಿಕೊಂಡು ಬಂಗಾರದ ದೊಡ್ಡ ಪಾತ್ರೆಯನ್ನು ತಗೊಂಡು ಬಂದರು. ಅದರಲ್ಲಿ ಭೂದೇವಿಯಿಂದ ಅಮೃತವನ್ನು, ವೀರ್ಯವನ್ನು, ಓಜಸ್ಸನ್ನು, ಬಲವನ್ನು, ಧಾತುಶಕ್ತಿಯನ್ನು, ಧಾರಣ ಶಕ್ತಿಯನ್ನು ಪಡ್ಕೊಂಡ್ರು. ಬರೀ ದೇವತೆಗಳು ಕೊಟ್ಟರೆ ಪಾರ್ಶಿಯಾಲಿಟಿ, ಪ್ರಿಜಿಡಿಸ್ ಆಗುತ್ತೆ ಅಂತ ದೈತ್ಯರು, ದಾನವರು, ಅಸುರರು, ರಾಕ್ಷಸರಿಗೆ ಹೇಳಿ ಕಳಿಸ್ದ. ಅವರೆಲ್ಲ ಪ್ರಹ್ಲಾದನ ಕರುವು ಮಾಡ್ಕೊಂಬಂದರು. ದೈತ್ಯ ದಾನವರು ಪ್ರಹ್ಲಾದನ ಕರುವು ಮಾಡ್ಕೊಂಡು ಬಂದರು. ದೊಡ್ಡ ಕಬ್ಬಿಣದ ಪಾತ್ರೆ ತೊಗೊಂಬಂದರು. ಸೂರ್ಯನ ಹೆಂಡವನ್ನು ಕೇಳಿದರು. ಹೆಂಡ ತುಂಬಿಸ್ಕೊಂಡು ಹೋದರು. ಈಗ ಗಂಧರ್ವರಿಗೆ ಹೇಳಿ ಕಳಿಸ್ದ. ಗಂಧರ್ವರು ಅಪ್ಸರಿಯನ್ನು ಕರು ಮಾಡಿಕೊಂಡು, ಪದ್ಮವನ್ನು ಪಾತ್ರೆ ಮಾಡಿಕೊಂಡು, ವಿಶ್ವಾವಸುವನ್ನು ಕರ್ಕೊಂಡು ಬಂದು ಗಂಧರ್ವ ವಿದ್ಯೆ, ಸಂಗೀತ ವಿದ್ಯೆ, ನಾದ ವಿದ್ಯೆ, ಮೋದ ವಿದ್ಯೆ, ನೃತ್ಯ ವಿದ್ಯೆಗಳನ್ನು ಪಡ್ಕೊಂಡ್ರು. ಸಿದ್ಧರಿಗೆ ಹೇಳಿ ಕಳಿಸ್ದ. ಸಿದ್ಧರು ಕಪಿಲನನ್ನು ಕರು ಮಾಡಿಕೊಂಡು ಬಂದು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪಡ್ಕೊಂಡ್ರು. ವಿದ್ಯಾಧರರಿಗೆ ಹೇಳಿ ಕಳಿಸ್ದ. ವಿದ್ಯಾಧರರು ಬಂದು ಆಕಾಶದಲ್ಲಿ ಯಾವಾಗಂದ್ರೆ ಆವಾಗ ಸ್ವಚ್ಛಂದವಾಗಿ ಯಾವ ಲೋಕಕ್ಕೆ ಬೇಕಾದರೂ ಹಾರಾಡತಕ್ಕಂಥ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಯಕ್ಷ, ರಕ್ಷ, ಭೂತ, ಪ್ರೇತ, ಪೀಡೆ, ಪಿಶಾಚಿಗಳಿಗೆ ಹೇಳಿ ಕಳಿಸ್ದ. ಅವರೆಲ್ಲ ಭೈರವರುದ್ರನನ್ನು ಕರು ಮಾಡಿಕೊಂಡು ಬಂದು ತಲೆಬುರುಡೆನ ಪಾತ್ರೆ ಮಾಡಿಕೊಂಡು ರಕ್ತ ತುಂಬಿರತಕ್ಕಂಥ ಸೂರ್ಯನ ಪಡ್ಕೊಂಡು ಹೋದರು. ನಾಗಸರ್ಪಗಳಿಗೆ ಹೇಳಿ ಕಳಿಸ್ದ. ತಕ್ಷಕನನ್ನು ಕರು ಮಾಡಿಕೊಂಡು ವಿಷವನ್ನು ಪಡ್ಕೊಂಡು ಹೋಯಿತು. ಹಸುಗಳಿಗೆ ಹೇಳಿ ಕಳಿಸ್ದ. ಹಸುಗಳು ಕರುವೇ ಕರು ಮಾಡ್ಕೊಂಡು ಬಂದು ಹುಲ್ಲನ್ನು ಪಡ್ಕೊಂಡು ಹೋಯಿತು. ಪರ್ವತಕ್ಕೆ ಹೇಳಿ ಕಳಿಸ್ದ. ಪರ್ವತ ಬಂದು ಖನಿಜ, ನಿಸರ್ಗ ಸಹಜ ಪೋಷಕ ದ್ರವ್ಯವನ್ನೆಲ್ಲ ಪಡ್ಕೊಂಡು ಹೋಯಿತು. ಈಗ ಜಗತ್ತಿನ ಎಲ್ಲರಿಗೆ ಎಲ್ಲ ರೀತಿಯಲ್ಲಿ ಏನೇನು ಬೇಕೋ ಎಲ್ಲವನ್ನು ಭೂದೇವಿ ತುಂಬಿ ತುಂಬಿ ಕೊಟ್ಟಲು, ಮಗದು ಕೊಟ್ಟಲು. ಈಗ ಪೃಥು ಚಕ್ರವರ್ತಿ ಭೂದೇವಿಯಲ್ಲಿ ತುಂಬ ಪ್ರೀತನಾದ, ಸುಪ್ರೀತನಾದ. ಅವಳು ಹೇಳ್ದ, ಇಷ್ಟು ಕೇಳಿದ್ದು ಜಗತ್ತಿಗೆಲ್ಲ ಕೊಟ್ಟುಬಿಟ್ಟಲ್ಲೇ, ಎಲ್ಲ ಲೋಕಕ್ಕೂ ಕೊಟ್ಟಿದೆಯಲ್ಲ, ನಿನ್ನ ನಾನು ಇವತ್ತಿಂದ ಯಾರೋ ಹೆಣ್ಮಗಳು ಅನ್ಕೊಂಬಲ್ಲ, ನನ್ನ ಮಗಳು ಅಂತ ಟ್ರೀಟ್ ಮಾಡ್ತೀನಿ. ಬರೀ ಟ್ರೀಟ್ ಮಾಡೋದಲ್ಲ, ನಿನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ, ದತ್ತಿಗೆ ತಗೊಳ್ತೀನಿ. ಇವತ್ತಿನಿಂದ ನೀನು ನನ್ನ ಮಗಳು ಭೂದೇವಿ ಅಂತ ಹೇಳಿದ ಆ ದಿನದಿಂದ, ಆ ಕ್ಷಣದಿಂದ ಪೃಥು ಚಕ್ರವರ್ತಿಯ ಮಗಳಾಗಿರತಕ್ಕಂಥ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಪೃಥು ಚಕ್ರವರ್ತಿ ಮಗಳು. ಪೃಥು ಚಕ್ರವರ್ತಿ ಅದ್ಭುತವಾಗಿ ಅವನೇ ಸಾಕ್ಷಾತ್ ವಿಷ್ಣುವಿನ ಅಂಶ. ಮಹಾ ತೇಜಸ್ಸಿನಿಂದ, ಸಾಮರ್ಥ್ಯದಿಂದ ಸಾರ್ಥಕವಾಗಿ ರಾಜ್ಯಭಾರ ಮಾಡ್ದ. ಮುಂದೆ ಇವನ ವಂಶದಲ್ಲಿ ಪ್ರಾಚೀನ ಬರ್ಹಿ ಅಂತ ಬಂದ. ಅವನ ಹೆಂಡತಿ ಶತಧೃತಿ ಅಂತ. ಎಂಥ ಜಗದೇಕ ಸುಂದರಿ, ಲೋಕ ಸುಂದರಿ ಅಂತಂದರೆ, ಈ ಪ್ರಾಚೀನ ಬರ್ಹಿ ಶತಧೃತಿ ಮದುವೆ ಆದಾಗ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಬೇಕು. ಅಗ್ನಿ ಸುತ್ತಲೂ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಬರಬೇಕು. ಹಾಗೆ ಕೈ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅಗ್ನಿ ಒಳಗಿಂದ ನೋಡ್ದ ಇವಳನ್ನ, ಶತಧೃತಿನ. ಅವಳ ಸೌಂದರ್ಯ ಎಷ್ಟಿತ್ತು ಅಂದರೆ ಅಗ್ನಿ ಅವಳನ್ನ ಅಪೇಕ್ಷೆ ಪಟ್ಟ. ಆಗ ದೇವಾನುದೇವತೆಗಳು ಅಗ್ನಿ ತಲೆ ಮೇಲೆ ಹೊಡೆದು, ಲೈ ನಿನ್ನ ಸಾಕ್ಷಿಲಿ ಮದುವೆ ಮಾಡ್ಕೊಳ್ತಾರೆ, ಆಶೀರ್ವಾದ ಮಾಡೋ ಅಂತ ಹೇಳಿ ಸುಡಿಸಿದ್ರು. ಇಂಥ ಪ್ರಾಚೀನ ಬರ್ಹಿ ಇವನ ಜೀವನ ಪೂರ್ತಿ ಪ್ರಾರಂಭದಿಂದ ಕಡೆಯವರೆಗೂ ಇವನೇನು ರಾಜ್ಯ ಆಳೋದು ಅಂತಂದರೆ, ಇಡೀ ದೇಶವನ್ನು ಒಂದು ಗೋಡೌನ್ ಮಾಡ್ದ. ಗೋಡೌನ್ ತುಂಬ ದರ್ಬೆ ಸಮಿತಿಗಳು. ಏನು ಅಂದರೆ ಯಜ್ಞ ಯಾಗ, ಯಜ್ಞ ಯಾಗ, ಯಜ್ಞ ಯಾಗ. ಯಜ್ಞದ ಪೂರ್ಣಾಹುತಿನಲ್ಲಿ ಆನೆ ಬಲಿ ಕೊಡೋದು, ಕರು ಬಲಿ ಕೊಡೋದು, ಕುದುರೆ ಬಲಿ ಕೊಡೋದು, ಈ ಥರ. ಕಡೆಗೆ ನಾರದರು ಬಂದು ಹೇಳ್ತಾರೆ, ಬುದ್ಧಿ ಇದೆಯೋ ನಿನಗೆ? ಇಲ್ಲ, ನಮ್ಮದು ಯಜ್ಞ ಸಂಸ್ಕೃತಿ ಅಂತಂದ. ನಾಟಕ ಆಡಬೇಡ. ನೀನು ಕುದುರೆಯನ್ನು, ಆನೆಯನ್ನು, ಹಸುವನ್ನು ಬಲಿ ಕೊಡೋದಕ್ಕೆ ಪೂರ್ಣಾಹುತಿ ಮೇಲೆ ಕತ್ತಿ ಎತ್ತಿದಾಗ ಅದಕ್ಕೆ ಪ್ರಾಣಿಗಳಿಗೆ ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತೆ. ಡೈಯಿಂಗ್ ಮೂಮೆಂಟ್ಸ್ನಲ್ಲಿ ನೀನು ಕತ್ತಿ ಎತ್ತಿ ಕೊಲ್ತಾ ಇದ್ದೀಯ ಅಂತ ಗೊತ್ತಾದಾಗ ಅವಳ ಜೀವಮಾನದ ರೋಷ ಎಲ್ಲ, ಆವೇಶ ಎಲ್ಲ ಬಂದ್ಬಿಡುತ್ತೆ. ಆದರೆ ಅಷ್ಟೊತ್ತಿಗೆ ನೀನು ಕತ್ತರಿಸಾಕಿರ್ತೀಯ. ಆ ರೋಷ, ಕೋಪ, ಕ್ರೋಧ, ಆವೇಶ, ದ್ವೇಷದಲ್ಲಿ ನಿನ್ನ ಮುಖ ನೋಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಹೋಗಿ ಕಾಯ್ತಾ ಇರುತ್ತವೆ ಅಲ್ಲಿ. ಒಂದು ನಿಮಿಷ ಮೇಲ್ ನೋಡು, ತೋರಿಸ್ತೀನಿ ಅಂದರು ನಾರದರು. ಕೈ ಹೀಗಂದರು. ಮೋಡುಗಳ ಪಕ್ಕ ಆಯಿತು. ಆಕಾಶದ ಹಿಂದುಗಡೆ ಇವನು ಯಾವ ಪ್ರಾಣಿಗಳನ್ನು ಕತ್ತರಿಸಿ ಬಲಿ ಕೊಟ್ಟಿದ್ನೋ ಎಲ್ಲ ಘೋರವಾಗಿ ದ್ವೇಷದಿಂದ, ರೋಷಾವೇಶದಿಂದ ಬಾನೀನು ಮಾಡ್ತೀವಿ ಅಂತ ಕಾದಿದೆ. ಆಗ ಪ್ರಾಚೀನ ಬರೀ ನಾರದರ ಕಾಲಿಗೆ ಬಿದ್ದು, ಹಿಂಸೆ ಅರ್ಥ ಆಗಿದೆ ನನಗೆ. ಯಜ್ಞ, ತಪಸ್ಸು, ಧ್ಯಾನ, ಪೂಜೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಮಾಡೋದಲ್ಲ. ಅದು ಶಾಂತವಾಗಿರಬೇಕು, ಪರಿಸರ ಶಾಂತವಾಗಿರಬೇಕು. ಹತ್ತಿರ ಇರೋರಿಗೆ ಶಾಂತಿ ಕೊಡೋದು ಪೂಜೆನೇ ಹೊರತನು. ರೇಗ್ಕೊಂಡು, ಉಕ್ಕೊಂಡು, ಕೂಕ್ಕೊಂಡು, ಕಿರಿಚ್ಕೊಂಡು ಪೂಜೆ ಮಾಡೋದು ಅದು ತಪಸ್ಸಲ್ಲ ಅನ್ನೋ ಮಾತು ಹೇಳ್ತಾರೆ.